ಮಸಣದೆ ಸಂಸ್ಕಾರ. ಸಂಸ್ಕಾರ ಇದೆ ಅಲ್ಲಿ, ಸಂಸ್ಕೃತಿ ಇದೆ. ಸಂಸ್ಕೃತಿ ಸಂಸ್ಕಾರಕ್ಕಿದ್ದಲ್ಲಿ ದುಃಖ ಇಲ್ಲ. ಅಲ್ಲಿ ಘಟನೆ ನಡೆದಿದೆ, ಮುಂದೆ ಏನಾಗಬೇಕಾಗಿದೆ ಎಂಬ ವಿಚಾರ ಅಷ್ಟೇ. ತಕ್ಷಣ ಅಲ್ಲಿ ಕೂತ್ಕೊಂಡಂತಹ ಇಬ್ಬರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ನೋಡಿ ಇದಕ್ಕೇನ್ ಪರಿಹಾರ ಅಂತ ಕೇಳಿಬಿಟ್ರು ಗುರುಗಳು. ಆ ಹುಡುಗ ಸ್ವಲ್ಪ ಮಹಾರಾಷ್ಟ್ರದವನು ಅಂತ ಕಾಣುತ್ತದೆ ನಮ್ಮ ಗುರುಗಳು. ಅಂದ್ರೆ ಅವನ್ ಕನ್ನಡ ಬರ್ತಿದ್ದಿಲ್ಲ, ಏನೋ ಸ್ವಲ್ಪ ಸ್ವಲ್ಪ ನಿಧಾನ ಮಾಡಿದ. ಅಷ್ಟರಲ್ಲಿ ಪಕ್ಕದಲ್ಲಿ ನನ್ನಂತ ಭೈರವಪ್ಪ ಕೂತ್ಕೊಂಡಿದ್ದ ಅಂಶವಾಗಿ. ಇದಕ್ಕೆ ಪರಿಹಾರ ಹಿಂಗದ ಅಂದ ಗುರುಗಳಂದ್ರು. ಕೇಳ ಮೇಲೆ ನಾ ಕೇಳಿದ್ದೆ ಯಾರಿಗೆ, ನೀ ಯಾಕೆ ಉತ್ತರ ಕೊಟ್ಟಿ? ನಿಂಗೆ ಸಂಬಂಧ ಅದೇನು? ಕೇಳಿದ್ದು ಅವನಿಗೆ, ಉತ್ತರ ಕೊಟ್ಟಿದ್ದು ನೀನು. ಹಾಗಾಗಿ ಕೆಲಸ ಮಾಡು, ನಾನು ಕೊಟ್ಟಂತಹ ವೇದ ವಿದ್ಯೆಯಲ್ಲಿ ಕಟ್ಟಿ ಬಿಡೋದು, ವಾಂತಿ ಮಾಡೋದು. ನಾವು ತಿನ್ನುತ್ತಾ ವಾಂತಿ ಮಾಡ್ಲಿಕ್ಕೆ ಇರಲಿಲ್ಲ, ಮಂದಿ ಮೇಲೆ ಕಾಕೋತ್ ಹೋಗ್ತಿದ್ದೀವಿ. ನಮ್ಗೆ ವೇದ ಜ್ಞಾನ ಇರಲಿಲ್ಲ, ಇನ್ನೇನು ವಾಂತಿ ಮಾಡೋರು ನಾವು. ತಕ್ಷಣ ಅವರು ಕೊಟ್ಟಂತ ವಿದ್ಯೆಯನ್ನ ಅವರು ವಾಂತಿ ಮಾಡಿದ್ರು ಅಂತ ಹೇಳಿ. ಅದು ವಾಂತಿನ ಶಬ್ದಕ್ಕೆ ನಮಗೆ ಪಿತ್ತ ಹೆಚ್ಚಾಗಿ ಹುಳಿತೆ ಆದ ಆ ವಾಂತಿ ಅಲ್ಲ, ಎಲ್ಲ ಜ್ಞಾನವನ್ನ ಅಲ್ಲಿ ಹಾಕಿಬಿಟ್ಟು ತಿತ್ತಿರಿ ಪಕ್ಷಿಗಳು ಬಂದು ಅದನ್ನ ಉಂಡು ಸುಖಿಗಳಾಗಿ ತೈತ್ತರಿಯ ಉಪನಿಷತ್ತನ್ನ ಈ ಜಗತ್ತಿಗೆ ಕೊಟ್ಟರು ಅಂತ ಈ ಕಥೆ ನಿಮಗೆಲ್ಲ ಗೊತ್ತಿರಬಹುದು. ಇದನ್ನ ಯಾಕೆ ನಾನು ಹೇಳಕ್ ಹೊರಟೆ ಅಂದ್ರೆ, ಅವತ್ತು ಗುರುವಿಂದ ಪರಿತ್ಯಕ್ತರಾಗಿ, ಸಮಾಜದಿಂದ ಪರಿತ್ಯಕ್ತರಾಗಿ, ಬಹಿಷ್ಕೃತರಾಗಿ ಹೊರಗೆ ಬಂದು ಅವ್ರು ಮಾಡಿದ್ದೇನು? ಅಖಂಡವಾಗಿ 12 ವರ್ಷಗಳ ಕಾಲ ಒಂದೇ ಪ್ರಾಣದಿಂದ ಸೂರ್ಯನಾರಾಯಣನನ್ನು ಭೂಮಿಯೊಳಗೆ ತಪಸ್ಮಾನದಲ್ಲಿ ಮಾಡಿದ್ದ. ನಾ ಕೇಳೋದಕ್ಕೆ ಮಾಡ್ಕೊಂಡು ಮುಂದೆ ಚಲಿದ್ದೇನೆ. ಸೂರ್ಯನ ನೋಡ್ಬೇಕಾದ ಸದೇಶ ದೃಷ್ಟಿಯಿಂದ ನೋಡ್ಬೇಕಾದ ಅದೇ ತಪಸ್ಸರಿಯೇ. ಯಾಕಂತಂದ್ರೆ ಈಗ ಗರಿ ತೆಗೆದು ಬಿಟ್ಟರೆ ಇಲ್ಲಿದ್ದಾರಲ್ಲ ಇವೆಲ್ಲ ಅಂತ ಸೂರ್ಯನನ್ನ ಏಕ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಆ ವ್ಯಕ್ತಿಯಲ್ಲಿ ಅದು ಯಾವ ಶಕ್ತಿ ಇರಬಹುದು. ಯಾಕಂದ್ರೆ ನಮ್ಮನ್ನ ಸುಡಬೇಕಾದ್ರೆ ನಮ್ಮೊಳಗೆ ಇಂಧನ ಬೇಕಾಗ್ತದೆ. ಇಂಧನ ಅಂದ್ರೆ ಕಟ್ಟಿಗೆ ಬೇಕು, ಶಕ್ತಿ ಬೇಕು, ಉಪ್ಪು ಬೇಕು. ಆದರೆ ಅಲ್ಲಿ ನಿಂತಹ ವ್ಯಕ್ತಿಯಲ್ಲಿ ಯಾವುದೂ ಇಂಧನವಿಲ್ಲ. ಇಷ್ಟೇ ಇತ್ತು ಅವನ ಇಂಧನ. ಏನು? ಗುರುವಿನ ಕಾರುಣ್ಯವೆಂಬ ಆ ದಿವ್ಯ ಜ್ಯೋತಿಯೊಡನೆ ಬೆರೆದ ತಕ್ಷಣ ಅವರಿಗೆ ಪ್ರಾಪ್ತಿಯಾದದ್ದು ಸೂರ್ಯನಾರಾಯಣದಿಂದ ಯಜುರ್ವೇದ. ಅದೇ ಶುಕ್ಲ ಯಜುರ್ವೇದ. ಇಂತಹ ಶುಕ್ಲ ಯಜುರ್ವೇದವನ್ನ ನೇರವಾಗಿ ಪ್ರತ್ಯಕ್ಷವಾಗಿ ಸೂರ್ಯನಾರಾಯಣನಿಂದ ತಗೊಂಡು ಬಂದಿದ್ದಾರೆ. ಅಂದ್ರೆ ಋಷಿಗಳು ಬೇಕಾದಷ್ಟು ಜನ ಇದ್ದಾರೆ, ಗಡ್ಡಾಪಿಟ್ಟುಕೊಳ್ಳೋ ಮಂದಿ ಬಹಳ ಇದ್ದಾರೆ, ಏನು ಓಡಾಡಷ್ಟು. ಆದರೆ ವಿಶ್ವಾಮಿತ್ರ, ಪರಾಶರ, ಗಾರ್ಗೇಯ ಬೇಕಾದಷ್ಟು ಋಷಿಗಳಿರಬಹುದು. ಯಾಜ್ಞವಲ್ಕ್ಯರ ಮುಂದೆ ಅವರು ಯಾರು ಅಲ್ಲ. ಇಂತಹ ಸನಾತನ ಧರ್ಮದ ಮೂಲ ಸಂಸ್ಕೃತಿ ಹರಿಕಾರರಾಗಿ ಯಾಜ್ಞವಲ್ಕ್ಯರು ಭೂಮಿಗೆ ಬಂದ್ರೆ ಅವರ ಇಬ್ಬರು ಧರ್ಮಪತ್ನಿಯರ ವಿಚಾರ ಮಾತಾಡ್ಲಿಕ್ಕಾಗಲ್ಲ. ಕಾರಣ ಇಷ್ಟೇ, ಗುರುದತ್ ಸ್ವಾಮಿಯರ ಕಿವಿಗೆ ಬಂದು ಹೇಳಿದ್ರು, ಬಹಳ ಮೊದಲಿಕ್ಕೆ ಹೋಗೋಣ, ಮೈಕ್ ಕಸ್ಕೊತೀನಿ. ಕಸರೇಂದ್ರ ಅದೊಂದು ಅವಮಾನ, ಕೊಡೋದೇ ಕಷ್ಟ, ಸಿಕ್ಕ ಮೇಲೆ ಕಸರೇಂದ್ರ ದೊಡ್ಡ ಅವಮಾನ ಆಗಿಬಿಡುತ್ತು. ಭಾಳ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಇಷ್ಟೇ ಹೇಳ್ತೀನಿ, ಸೂರ್ಯನನ್ನ ಕುರಿತು ತಪಶ್ಚರ್ಯ ಮಾಡಿ ಬಿಳಿಯದಾದ ವೇದವನ್ನ ತಂದಿದ್ದಾರೆ. ಅದ ಹೆಸರು ಶುಕ್ಲ ಯಜುರ್ವೇದ. ಬಿಳಿಯದಾದ ವೇದ, ಯಾವುದೇ ಮಿಕ್ಸ್ ಇರತಕ್ಕಂತಹ ಶುದ್ಧವಾದ ವೇದವನ್ನ ಮಾಧ್ಯಂದಿನ, ಕಾಣ್ವ ಇತ್ಯಾದಿ ಅವುಗಳಿಗೆ ಮೈಕಸ್ಗಳ ಕೆಲಸ ಬಿಡುತ್ತೆ ಬೇರೆ. ಅದನ್ನೆಲ್ಲ ಕೊಟ್ಟಂತಹ ಯಾಜ್ಞವಲ್ಕ್ಯರು ಅಲ್ರಿ ಗುರುವಿಂದ ತೆಕ್ತರಾದವರು. ಅಂಥವರನ್ನ ನಾವು ಫಾಲೋ ಮಾಡ್ಬೇಕಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಗುರು ಅಲ್ಲಿ ಮಾಡಿದ್ದೇನು ಗೊತ್ತೇನು? ಅಷ್ಟೂ ಜನ ಶಿಷ್ಯರ ಒಳಗೆ ಅವನ ಯೋಗ್ಯತೆ ಅವರಿಗೆ ಗೊತ್ತಾಗಿ ಅವನ ಯೋಗ್ಯತೆಯನ್ನ ಆ ಬಾಳೆಹಣ್ಣು ಸಿಕ್ಕ ಜಾಗದ ಮಗುವಿನ ಮೂಲಕ ತೋರಿಸುವ ವಿಚಾರವನ್ನು ಇಟ್ಕೊಂಡು ಬೇರೆ ತರ ಹೇಳಿದ್ರೆ ಅವ್ರು ಗುರುವನ್ನು ಬಿಟ್ಟು ಹೋಗ್ತಿದ್ದಿಲ್ಲ. ನಡಿನಿಲ್ಲ ಅಂದ ತಕ್ಷಣ ಹೊತ್ತವ್ರೆ ಹೊಸದೊಂದು ಆವಿಷ್ಕಾರ ಮಾಡಿಕೊಟ್ಟಂತ ಶಿಷ್ಯನನ್ನ ತೋರಿಸಿದ ಆ ವ್ಯಕ್ತಿತ್ವ ಆ ಗುರುವಿಗಿಲ್ಲೇನು. ಮತ್ತೆ ಪಂತ ಭಾಸ್ಕರ ರಾಯರು ಪ್ರತ್ಯಕ್ಷವಾಗಿ ಸೂರ್ಯನನ್ನ ಉಪಾಸನೆ ಮಾಡಿ ಶ್ರೀವಿದ್ಯೆಯನ್ನು ಸಂಪಾದನೆ ಮಾಡಿದ್ದಾರೆ. ಹಾಗೆ ಸತ್ರಾಜಿತರು ಕೂಡ ಸೂರ್ಯನಾರಾಯಣನ ಪ್ರತ್ಯಕ್ಷೀಕರಿಸಿಕೊಂಡು ಸಮಂತಕ ಮಣಿಯನ್ನ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ.
ಇಂತಹ ಕಣ್ವ ಋಷಿಗಳ ಆಶ್ರಮ ಸಮಾಜದ ಪರಿತ್ಯಕ್ತವಾಗಿರ್ತಕ್ಕಂಥ ಶಕುಂತಲೆಗೆ ಮಾರ್ಗದರ್ಶನ ಮಾಡಿದಂತ ಕಣ್ವ ಋಷಿಗಳ ತಾಯಿ ಅಂದ್ರೆ ಅಂತ ತಾಯಿ ಸೀರೆ ಉಡಬೇಕು, ಗೆದ್ದೆ ತೊಡಬೇಕು, ಅವರಲ್ಲಿ ಏನೇನೇನಿಲ್ಲ. ಇಲ್ಲೊಬ್ಳು ತಾಯಿ ಇದ್ಲು, ಶೇಷಣ್ಣ ಅಂತ, ಶೇಷಣ್ಣ ಸ್ವಾಮಿಯರು. ಅವ್ರ ವಿಚಾರ ನಾ ಮಾತಾಡ್ಲಿಕ್ಕೆ ಹೋಗಲ್ಲ. ಒಳಗೆ ಅನ್ನ ಬ್ರಹ್ಮ, ಇದು ಪರಬ್ರಹ್ಮ, ಇಂಥ ಎರಡು ವ್ಯಕ್ತಿಗಳನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದೆ. ದೊಡ್ಡ ಸ್ವಾಮಿಯರಿದ್ದಾಗ, ಶೇಷಣ್ಣ ಸ್ವಾಮಿಯರಿದ್ದಾಗ ಏನ್ ಅದ್ಭುತ ಏನೋ ನಡೀತಿತ್ತು, ಅದು ಇವಾಗ ಕಾಣ್ತಿಲ್ಲ ಅಂತ ಯಾರು ಹೇಳ್ತಿದ್ದಾರೆ. ಅವ್ರಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ. ನಾನು ಇವತ್ತು ನೋಡ್ತಾ ಇದ್ದೀನಿ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ನನಗೆ ಕಾಣಲೇ ಇಲ್ಲ. ದೇವರಲ್ಲಿಗೂ ನಮ್ಮ ಹತ್ರನಿಗೂ ಅವ್ರ ಹತ್ರನಿಗೂ ನಮ್ಗೆ ಸುಳ್ಳು ಹೇಳಕ್ ಬರಂಗಿಲ್ಲ. ಚಿದಂಬರಮೂರ್ತಿ ಚಕ್ರವರ್ತಿಯವರು, ಶೇಷಣ್ಣವರು ಅಲ್ಲಲ್ಲೇ ಕೂತ್ ಮಾಡ್ತಿದ್ರು. ಈ ಮಕ್ಕಳು, ಇವ್ರ ಮಕ್ಕಳು ಒಳಗ ಅವರಿಷ್ಟಿಬ್ರು ಬಂದು ಸೇರ್ಕೊಂಡು ಅಲ್ಲಲ್ಲಿ ಎಲ್ಲ ಅಲ್ಲಿ ಕಾಡ್ಲಿಕ್ಕೆ ಯಾರು ಸ್ವಾಮಿಗಳಿಲ್ಲ ಇಲ್ಲ ನೋಡ್ರಿ. ಎಲ್ಲಿದ್ದಾರೆ ಸ್ವಾಮಿಯರು? ಅದು ಸ್ವಾಮಿಯರು ಅಂದ್ರೆ ಏನರ್ಥ? ಅಲ್ಲೆಲ್ಲೋ ಗದ್ದಿಗೆ ಒಳಗೆ ಹೋಗಿ ಅವ್ರ ತಲೆ ನೋವಾಗಷ್ಟು ಮಾತಾಡಿ ತೆಂಗಿನಕಾಯಿ ತಲೆ ಮೇಲೆ ಬುಲ್ಟಿ ಮೇಲೆ ಹೊಡೆದು ಅವ್ರ ಒಂದು ಬೃಂದಾವನ ಕಟ್ಟಿ ಆರಾಧನೆ ಮಾಡೋ ಸ್ವಾಮಿಗಳಲ್ಲ. ಇವತ್ತು ಆ ಸ್ವಾಮಿಗಳು ಇಬ್ರು ಅಲ್ಲಿ ಕೂತ್ಕೊಳ್ಳೋದಲ್ಲೇ ಈ ಇಬ್ರು ಮಕ್ಕಳು ಕೂತ್ಕೊಂಡು ನಿಮ್ಮೆಲ್ಲರ ಮಧ್ಯದಲ್ಲಿ ಚಿನ್ನ ಚಿನ್ನ ಮಕ್ಕಳಂತೆ ಓಡಾಡುವ ಇವತ್ತಿನ ಏನು ಜಯಂತ್ಯುತ್ಸವದಲ್ಲ, ದೊಡ್ಡ ಸ್ವಾಮಿಗಳು ಶೇಷಣ್ಣ ಸ್ವಾಮಿ ಮಾಡೋದಕ್ಕಿಂತ ಬಹಳ ಚೆನ್ನಾಗಿ ಕಾಣಲಿಕ್ಕತ್ತದೆ. ನಾ ಸುಳ್ಳು ಹೇಳಿದ ಇದು ಇಷ್ಟು ಅಭಿವೃದ್ಧಿ ಹೋಗ್ತದೆ ಅಂತಂದ್ರೆ ಒಬ್ಬ ಗುರುದತ್ತ, ಇನ್ನೊಬ್ಬ ವಿಶ್ವನಾಥ. ನೋಡಿ ಎಂತ ಅದ್ಭುತವಾದ ವಿಶ್ವಕ್ಕೆ ಅಭ್ಯುದಯ ಕೊಡ್ತಕ್ಕಂಥ ಕಣ್ಣುಳ್ಳಂತ ಈ ಮಗು ನನ್ನ ಮುಂದೆ ಚೊಣ್ಣಾಪೇಟೆ ಹಾಕೊಂಡು ಓಡಾಡ್ತಿತ್ತು. ಇವತ್ತು ಅವನೇನಾದ್ರು ಹಂಗೆ ಕರೀಲಿಕ್ಕಾಗ್ತದೆ ಏನೋ, ಆದ ತಾಯಿಯನ್ನ ಕರೀಬಹುದು ಅಂತ ಪರಮಾತ್ಮನ ಸ್ವರೂಪನಾಗಿರ್ತಕ್ಕಂಥ ವಿಶ್ವನಾಥ ಸ್ವಾಮೀಜಿ ಇವತ್ತು ಮಾತಾಡ್ತಿದ್ರೆ ಮೈಯೆಲ್ಲ ರೋಮಹರ್ಷಣಾಗಿರುತ್ತೆ. ಕೂದಲು ಎದ್ದು ನಿಂತು ಬಿಟ್ಟು ನಮ್ಮ ಗುರುದತ್ತಂಗೆ ಮಾತಾಡಿ ಗೊತ್ತದ. ನಾಲ್ಕು ಲಫಾಂಗಗಳು ಬೇಕಾದಷ್ಟು ಮಾತಾಡ್ತೀವಿ. ಆದ್ರೆ ನಮ್ಮ ಸ್ವಾಮಿಗಳು ಮಾತಾಡಿದ್ರು, ಗುರುದತ್ತ ಸ್ವಾಮಿ ಮಾತಾಡ್ತಿದ್ದಾರೆ. ಎರಡು ಮಕ್ಕಳಲ್ಲಿ ಆ ಸೂರ್ಯ, ಆ ಚಂದ್ರ ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ಅಂತ ದಯಮಾಡಿ ಆ ಒಂದು ಮನೋಭಾವನೆಯಿಂದ ಹೊರಗೆ ಬಂದು ಆ ಚಿತ್ ಅಂಬರ ಮೂರ್ತಿಗಳು ಅವರಲ್ಲಿಯೂ ಶೇಷ ಅಂದ್ರೆ ಉಳಿಯೋದೇನು ಕರೆಕ್ಟ್ ಶೇಷ ಅಷ್ಟೇ ಉಳಿತದೆ. ಭಾಗಾಕಾರದೊಳಗೆ ಏನ್ ಶೇಷ ಉಳಿತದೆ? ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನು ಮೀರಿದಂತ ಪ್ರೇಮವನ್ನ ಈ ಮಗುವಿನಲ್ಲಿಟ್ಟು ಇವತ್ತು ಚಿದಂಬರಮೂರ್ತಿ ಚಕ್ರವರ್ತಿಗಳು, ಶೇಷಣ್ಣ ಸ್ವಾಮಿಯವರು, ವಿಶ್ವನಾಥವರು ಮತ್ತೆ ಶ್ರೀಧರ ಚಕ್ರವರ್ತಿಗಳು ಇಲ್ಲಿ ಬಂದು ಒಂದು ವಿಶೇಷ ಏನ್ ಕಾಣಿಸ್ತದ ಅಂದ್ರೆ, ಒಂದು ಮಠಕ್ಕೆ ಹೋದ್ರೆ ಒಂದು ಸಿಂಹಾಸನದ ಮೇಲೆ ಒಬ್ಬ ಸ್ವಾಮಿ ಕೂತಿರ್ತಾನೆ, ಅವನ ಆಸಾದಿ ಆಗ ತನಕ. ಅದು ಈ ಮಠದ ಒಳಗೆ ಎಂಟ್ರಿ ಹೊರದ ತಕ್ಷಣ ನಮಸ್ಕಾರ ಸ್ವಾಮಿರೇ, ಏನ್ ಸ್ವಾಮಿರೇ, ಏನ್ ಸ್ವಾಮಿರೇ, ಎಲ್ಲರೂ ಸ್ವಾಮಿಯರೇ. ಅಲ್ಲಿ ಶ್ರೀಧರ ಸ್ವಾಮಿರೇ, ಇಲ್ಲಿ ದೇವಕ ಸ್ವಾಮಿರೇ, ಗುರುದತ್ತ ಸ್ವಾಮಿರೇ, ಶೇಷಣ್ಣ, ಎಲ್ಲರೂ ಸ್ವಾಮಿಯರು. ನೋಡಿ, ಒಂದು ಪಾದರಸದ ತುಂಡು ನೆಲಕ್ಕೆ ಬಿದ್ದಾಗ ಹೇಗೆ ಪ್ರಸಾರವಾಯಿತೋ ಹಾಗೆ ಆ ಶೇಷಾಚರ ಸದ್ಗುರುಗಳ ಒಂದೊಂದು ಬಿಂದುವು ಮನೆಯಲ್ಲಿ ಸ್ವಾಮಿಯನ್ನ ಸೃಷ್ಟಿಸಿದೆ ಅಂದ್ರೆ ಅದಕ್ಕೊಂದು ಗಡಿ ಇಲ್ಲ, ಅದಕ್ಕೊಂದು ಬಾರ್ಡರ್ ಇಲ್ಲ. ನಾನು ಇವತ್ತು ಜೋರಾಗಿ ಸಾರ್ತೇನೆ, ಬ್ರಾಹ್ಮಣ್ಯ ಅಂತ ಏನಾದ್ರೂ ಉಳಿಬೇಕಂದರೆ ಅವರು ಕಾಣ ಶಾಖದಲ್ಲಿ ಹುಟ್ಟಿದ್ರೆ ಮಾತ್ರ. ಇದು ಬೇಕಾದ ಮಾಡ್ಲಿ. ನಾವು ಮಾತ್ರ ಬ್ರಾಹ್ಮಣರು, ಉತ್ತರಾದಿ ಮಠದ ಶಿಷ್ಯರು ನಾವು. ನಮ್ಮ ತಾಯಿ ರಾಘವೇಂದ್ರ ಮಠ ಸ್ವಾಮಿ ಶಿಷ್ಯರು. ಬೇಕಾದಷ್ಟು ಬ್ರಾಹ್ಮಣರಲ್ಲಿ ಬ್ರಾಹ್ಮಣ್ಯ ಸತ್ತು ಹೋಗ್ತಾರೆ. ಇವತ್ತು ಬದುಕಿದೆ, ಮುಂದೋ ಬದುಕುತ್ತೆ ಅಂತಂದ್ರೆ ಅದು ಕೇವಲ ಕಾಣ್ವ ಶಾಖದವರಿಂದ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಅದು ಕೇವಲ ಯಾಜ್ಞವಲ್ಕ್ಯರಿಂದ ಬದುಕಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ನಿನ್ನೆ ಸದ್ಗುರು ದತ್ತಾತ್ರೇಯ ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಇವತ್ತು ವಿಶ್ವನಾಥ ಸ್ವಾಮಿಯವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಹಾಗೆ ಒಳಗ್ ಬಂದಾಗ ಬುದ್ಧಿ ಮಾಡಪ್ಪ ಅಂತ ಹೇಳಿ ಆ ಒಳಗ್ ತಾಯಿ ಆಗ್ಬೇಕು, ಹೊರಗ್ ಶಿಷ್ಯರಾಗ್ಬೇಕು. ನಾವು ಹಿಂಗೆ ಏನ್ ಕೇಳಿದ್ದೀನಿ ಅಂದ್ರೆ, ನಮ್ಮ ಪಾಂಡವಪುರದ 150 ಚಿಲ್ಲರೆ ಎಕರೆ ಭೂಮಿಯನ್ನು ನಾನು ಯಾಜ್ಞವಲ್ಕ್ಯ ಆಶ್ರಮ ಮಾಡ್ತೇನೆ, ಅದು ನೀವು ನಡೆಸಬೇಕು ಅಂತ ಅವರಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಅವ್ರು ನನ್ನ ಹುಡುಗಿ ಭಿಕ್ಷೆ ಹಾಕ್ಬೇಕು. ಯಾಕೆಂದ್ರೆ ಯಾವ್ದೋ ಸೀರೆ ಕೊಟ್ಟರು, ನಾ ಕಾಲಕ್ಕಿ ಕೊಟ್ಟರು ಅದನ್ನು ಸಮಾಧಾನ ಆಗುದಿಲ್ಲ. ಯಾಕೆಂದ್ರೆ ಜ್ಞಾನ ಪರಂಪರೆ ಬರಬೇಕು, ಸಂಸ್ಕೃತಿ ಬರಬೇಕು. ಆ ಸಂಸ್ಕೃತಿ ಬರಬೇಕಾದ್ರೆ ಸಂಸ್ಕೃತ ಉಳಿಬೇಕಾದ್ರೆ ಬ್ರಾಹ್ಮಣರು ಉಳಿಬೇಕು. 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕೊಡಲಿಯನ್ನು ತಗೊಂಡು ಎಲ್ಲ MLA MP ಗಳು ಯಾವ ಕಾಂಗ್ರೆಸ್ ನೋಡಿಲ್ಲ, BJP ನೋಡಿಲ್ಲ, ಎಲ್ಲರ ತಲೆ ತೆಗೆದು ಬಿಟ್ಟ ಪರಶುರಾಮಚಂದ್ರ. ಆ ಪರಶುರಾಮ ಭಗವಂತ ಇಡೀ ಭೂಮಿಯನ್ನ ಅಂಗವಂಗ ಕಲಿಗ ಕಾಶ್ಮೀರ, ಕಾಂಬೋಜ, ಸುವೀರ, ಸೌರಾಷ್ಟ್ರ, ಮಹಾರಾಷ್ಟ್ರ, ಬಂಗಾಳ, ನೇಪಾಳ, ಮಲಯಾಳ, ಕೇರಳ, ಸಿಂಧ, ಚೋಳ, ಪಾಂಚಾಲ, ಕೋಸಲ, ಜಾಲ, ಸಾಲ, ಮಗಧ, ಮಾಗಧ, ಮಾಲ, ಮರಾಠ, ವತ್ಸವತ್ವ, ಮೈಂದ, ಸಿಂಧು, ಸೈಂಧವ, ಆಂಧ್ರ, ಗಾಂಧಾರ, ನಾಟ, ಮರಾಠ, ಕರ್ನಾಟಕ, ಹಾವೇರಿ ಒಂದು ಇಟ್ಕೊಂಡ್ಬಿಡ ಮೈ ಕಟ್ಕೊಂಡು ಕಸೋತಾರ. ಎಲ್ಲರೂ
ಪ್ರತಿಯೊಂದನು ಇದಂತುಭ್ಯಂ ಸಂಪ್ರದದೆ ದತ್ತಂ ನಮಮ ನಮಮ ಅಂತ ಹೇಳಿ ದಾನವನ್ನು ಕೊಟ್ಟದ್ದು ಒಬ್ಬ ಬ್ರಾಹ್ಮಣನ ಭೂಮಿ ಇದು. ಇವತ್ತು ಈ ಭೂಮಿಗೆ ಯಾವ್ಯಾವ ನಂದು ಭೂಮಿ ಅಂತ ಬ್ರಾಹ್ಮಣರು ಭೂಮಿನ ಕಸ್ಕೊಂಡು ನಮ್ಮಿಂದ ಅನ್ಯಾಯ ಆಗಿದೆ, ನಮ್ಮಿಂದ ಸಂಸ್ಕೃತಿ ಹಾಳಾಗ್ತಿದೆ, ಬೊಗಳುವ ಬಾಯಿಗೆ ಬೆಂಕಿ ಹಚ್ಚುವಷ್ಟು ತಾಕತ್ತು ಗಾಯತ್ರಿ ಜಪ ನಮಗೆ ಕೊಟ್ಟಿದೆ. ಅಂತ ಗಾಯತ್ರಿ ಜಪದ ಅಧಿಕಾರ ಇರ್ತಕ್ಕಂಥ ಬ್ರಾಹ್ಮಣರು ಎದೆ ಕಟ್ಕೊಂಡ್ಬೇಕು. ನಿಮ್ ಮನೆಯಲ್ಲಿ ಮಕ್ಕಳು ಹುಟ್ಟಿಸ್ರಿ, ನೀವು ಗಂಡಸರಾಗಿದ್ರೆ, ನಿಜವಾದ ಗಂಡಸರಾಗಿದ್ರೆ ಒಂದು ಭಗವಂತನ ಅಗಡಿಗೆ ಬಿಡಿ, ಅವನನ್ನು ವೇದ ವಿದ್ವಾಂಸನನ್ನಾಗಿ ಮಾಡಿ, ಮನೆಯಲ್ಲಿ 3 ಹೆಣ್ಮಕ್ಳನ್ನ ಹಡಿರಿ. ನಿಜವಾದ ಹೆಣ್ಮಗುನ ನೀವು ಪುರೋಹಿತರನ್ನು ಕೊಟ್ರೆ ಮಾತ್ರ ನೀವು ವಂಶಾರ ಉದ್ಧಾರ ಆಕೈತಿ. ಇದನ್ನ ಹಾಳಾಗಿ ಕೆಸರಾಗುವುದಿಲ್ಲ. ಇಂಜಿನಿಯರಿಂಗ್ ಮದುವೆ ಮಾಡ್ತೀರಿ, ಎಷ್ಟು ಜನ ಇಂಜಿನಿಯರ್ ಹೆಣ್ಮಕ್ಳು ಬಂದು ಕೇಳ್ತಾರೆ ನಮ್ಮನೆ ಮಕ್ಕಳಾಗಿಲ್ಲ, ಯಾಕೆ? ಗಂಡ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾರೆ, ಹೆಂಡತಿ ರಾತ್ರಿ ಕೆಲ್ಸಕ್ಕೆ ಹೋಗ್ತಾರೆ, ಇಬ್ರು ಸೇರೋ ಹೊತ್ತಿಗೆ ಮುದುಕರಾಗಿ ಬಿಟ್ಟಿರ್ತಾರೆ. ಆದ್ರೆ